ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ನಟಿ ರನ್ಯಾ ರಾವ್ಗೆ ಫಟಾಫಟ್ಟಾಗಿ ಭೂಮಿಯನ್ನ ಮಂಜೂರು ಮಾಡಿದೆ ಸರ್ಕಾರ. ಇದೇ ಈಗ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷದಿಂದ ಆಶೀರ್ವಾದದಿಂದ ಈ ಜಾಗವನ್ನ ಪಡೆದ್ರ ಅನ್ನುವಂತಹ ಪ್ರಶ್ನೆ. ಬರೋಬ್ಬರಿ 12 ಎಕರೆ KIADB ಭೂಮಿ ಮಂಜೂರಾಗಿರುವಂಥದ್ದು. ಕಂಪನಿ ಸ್ಥಾಪನೆಯಾದ 9 ತಿಂಗಳಲ್ಲಿ ರಾಜ್ಯ ಸರ್ಕಾರ ಭೂಮಿಯನ್ನ ಮಂಜೂರು ಮಾಡಿದೆ. 2022 ಏಪ್ರಿಲ್ನಲ್ಲಿ ಕಂಪನಿ ಸ್ಥಾಪನೆ ಆಗುತ್ತೆ. 2023 ಜನವರಿಯಲ್ಲಿ ಭೂಮಿ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರನ್ಯಾ ರಾವ್ಗಾಗಿ ಸ್ಪೀಡ್ ಅಪ್ ಆಗದ ಫೈಲ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರಿದ್ದಾರೆ ಆ ರನ್ಯಾ ಹಿಂದಿನ ರಾಜಕಾರಣಿಗಳು ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ. ಕೇವಲ ಈ ಭೂಮಿ ಮಂಜೂರಾಗುವ ವಿಚಾರದಲ್ಲಿ ಮಾತ್ರ ಅವರಿಗೆ ಲಿಂಕ್ ಇದೆಯೋ, ಅದರಿಂದ ಆಚೆಗೂ ಕೂಡ ಅವರ ವ್ಯವಹಾರ ಇತ್ತ ಅನ್ನುವಂತಹ ಅನುಮಾನ ಗುಮಾನಿ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗ ಇದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಲಾಕ್ ಆಗಿರೋದ್ರಿಂದ ಆ ರಾಜಕಾರಣಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಫಟಾಫಟ್ಟಾಗಿ ಭೂಮಿಯನ್ನ ಮಂಜೂರು ಮಾಡಿರುವಂಥದ್ದು. ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಯಾರು? ಫಟಾಫಟ್ಟಾಗಿ ಭೂಮಿಯನ್ನ ಮಂಜೂರು ಮಾಡಿಕೊಡ್ಲಿಕ್ಕೆ ರನ್ಯಾ ಜೊತೆಗೆ ಅವರು ಕೈ ಜೋಡಿಸಿದ್ದಾದ್ರೂ ಯಾಕೆ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. 2022 ಏಪ್ರಿಲ್ನಲ್ಲಿ ಕಂಪನಿ ಸ್ಥಾಪನೆಯಾಗಿ ರನ್ಯಾ ಅವರದ್ದು 2023 ಜನವರಿಯಲ್ಲಿ ಅವರಿಗೆ ಭೂಮಿ ಮಂಜೂರಾಗಿದೆ. ಇದೇ ವ್ಯವಹಾರ, ಇದೇ ವಿಚಾರ ಈಗ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಈ ಎಲ್ಲ ವ್ಯವಹಾರಗಳನ್ನು ಗಮನಿಸ್ತಾ ಇದ್ರೆ ಈ ಪೊಲಿಟಿಕಲ್ ವಲಯದಲ್ಲೂ ಕೂಡ ರನ್ಯಾ ಪ್ರಭಾವಿ ಆಗಿದ್ಲು, ಕಾಂಟ್ಯಾಕ್ಟ್ ಅನ್ನು ಹೊಂದಿದ್ಲು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇದೇ ನಟಿ ರನ್ಯಾ ರಾವ್ ಲಾಕ್ ಆಗಿರೋದ್ರಿಂದ ಈ ಎಲ್ಲ ವಿಚಾರಗಳ ಸಂಬಂಧಪಟ್ಟಂತೆ ಏನಾದರೂ ಆ ಪ್ರಭಾವಿ ರಾಜಕಾರಣಿಗಳಿಗೆ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇರುತ್ತಾ, ಹೇಗೆ ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದರೆ ಪ್ರಮುಖವಾಗಿ DRI ಮತ್ತು CBI ಎರಡಕ್ಕೂ ಕೂಡ ಈ ಅಧಿಕಾರದ ವ್ಯಾಪ್ತಿ ಇಲ್ಲ. ಅಂದರೆ ತನಿಖೆಯನ್ನು ಮಾಡಲಿಕ್ಕೆ ಅಧಿಕಾರದ ವ್ಯಾಪ್ತಿ ಇಲ್ಲ. ಬಹುತೇಕ ಇನ್ನೊಂದು 2 ದಿನದ ಒಳಗಾಗಿ ED ಇದಕ್ಕೆ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೆ. ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಹೋಗ್ತದೆ. ಯಾಕೆಂದರೆ ಹವಾಲಾದ ಟ್ರಾನ್ಸಾಕ್ಷನ್ನಿಂದ ಒಂದಷ್ಟು ಆಸ್ತಿಗಳನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿ ತನಿಖೆಯನ್ನು ED ಅಧಿಕಾರಿಗಳು ಮಾಡುವಂಥದ್ದು. ಬಹುತೇಕ ದೆಹಲಿಯ ಏನು ಟೀಮ್ ಏನಿತ್ತು ಆ ಟೀಮೇ ಈ ಪ್ರಕರಣವನ್ನು ದಾಖಲು ಮಾಡ್ಕೊಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ನಾಳೆ ಅದರ ಬಗ್ಗೆ ತನಿಖೆಯನ್ನು ED ಅಧಿಕಾರಿಗಳು ಪ್ರಾರಂಭ ಮಾಡಿದ್ರೆ ಹವಾಲಾ ಟ್ರಾನ್ಸಾಕ್ಷನ್ ಇರ್ಬೋದು, ಅದರಿಂದ ಆಸ್ತಿ ಗಳಿಕೆ ಮಾಡಿರುವಂಥ ವಿಚಾರ ಇರ್ಬೋದು, ಇದೆಲ್ಲನೂ ಕೂಡ ಪ್ರತ್ಯೇಕವಾಗಿ ED ತನಿಖೆಯನ್ನು ನೋಡ್ಕೊಳ್ಳುವಂಥದ್ದು. ಸದ್ಯಕ್ಕೆ ED ತನಿಖೆಯನ್ನು ಯಾವ ಸ್ವರೂಪದಲ್ಲಿ ಮಾಡುತ್ತೆ ಮತ್ತು ಅದರ ತನಿಖೆಯ ವ್ಯಾಪ್ತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಈಕೆಗೆ ಸಿಕ್ಕಂಥ ಜಮೀನೇನಿತ್ತು ಆ ಜಮೀನಿಗೆ ಸಂಬಂಧಪಟ್ಟಂತೆ ಯಾರು ತನಿಖೆಯನ್ನು ಮಾಡ್ತಾರೆ, ಜೊತೆಗೆ ತನಿಖೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಈಕೆಗೆ ಯಾವ ರೀತಿಯಲ್ಲಿ ರಾಜಕೀಯದ ಸಪೋರ್ಟ್ ಇತ್ತು, ಎಷ್ಟು ಪ್ರಬಲ ಆಗಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥ ತನಿಖಾಧಿಕಾರಿಗಳು ಕೂಡ ಇದರ ಬಗ್ಗೆ ಒಂದಷ್ಟು ದಾಖಲಾತಿಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ಮುಂದಿನ ಹಂತಗಳಲ್ಲಿ ಇದಿನ್ನೂ ಪ್ರಾಥಮಿಕ ಹಂತ, ಪ್ರಿಮೆಚ್ಯೂರ್ ಅಂತ ಹೇಳ್ಬೋದು. ಈ ಪ್ರಾಥಮಿಕ ಹಂತದಲ್ಲೇ ಎಲ್ಲರಿಗೂ ಕೂಡ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇನ್ನು ತನಿಖೆ ವಿಸ್ತಾರ ಆದಂಥ ಹೋದ ಸಂದರ್ಭದಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಒಂದಷ್ಟು ತಕ್ಕ ಪಾಠ ಮತ್ತು ಅಥವಾ ತಕ್ಕ ತನಿಖೆಯನ್ನು ಪ್ರಾರಂಭ ಮಾಡಿದ ಬಳಿಕ ಒಂದಷ್ಟು ಮಾಹಿತಿಗಳು ಬಹಿರಂಗ ಆಗುವಂತಹ ಸಾಧ್ಯತೆಗಳು ಇರುವಂಥದ್ದು. ಪ್ರೇಮ್, ಮುರಳಿ, ಇದೇ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಈಗ CBI ಕೂಡ ಎಂಟ್ರಿ ಆಗಿರುವಂಥದ್ದು. ಹಾಗಾಗಿ ಈಕೆಯ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರುವಂತಹ ಪ್ರಭಾವಿಗಳಿಗೆ ಅಥವಾ ಈಕೆಯ ಜೊತೆಗೆ ನಂಟಿನಲ್ಲಿರುವಂತಹ ಒಂದಿಷ್ಟು ರಾಜಕಾರಣಿಗಳಿಗೆ ಯಾಕೆ ವಿಚಾರಣೆಯ ಬಿಸಿ ಪ್ರಾಥಮಿಕ ಹಂತದಲ್ಲಿ ತಟ್ಟಲ್ಲ ಅಂಥೇಳಿ, ಅದಕ್ಕೆ EDನೇ ಯಾಕೆ ಎಂಟ್ರಿ ಆಗಬೇಕಾಗುತ್ತೆ ಅಂಥೇಳಿ? ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ED ಅಧಿಕಾರಿಗಳಿಗೆ ಮಾತ್ರ ಅದರ ಅಟ್ಯಾಚ್ಮೆಂಟ್ಸ್ ಇರ್ಬೋದು, ಜೊತೆಗೆ ಅದನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತ ಇರ್ಬೋದು, ಇದೆಲ್ಲದು ಕೂಡ ನಡೆಯುವಂಥದ್ದು. ಅಂದರೆ CBIಗೆ ಇರುವಂಥದ್ದು ಆಂಟಿ ಕರಪ್ಷನ್ ಬ್ಯೂರೋ ಅಡಿಯಲ್ಲಿ ಒಂದು ತನಿಖೆಯನ್ನು ಮಾಡ್ಬೋದು. ತನಿಖೆಯನ್ನು ಮಾಡಿ ಯಾರು ಆಕೆಗೆ ಚಿನ್ನದ ಸಪ್ಲೈ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು, ಅವರು ಜೊತೆಗೆ ರಾಕೆಟ್ಸ್ಗಳು ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಂಥ ಬೇರೆ ಬೇರೆಯ ಆರೋಪಿಗಳೇನಿದ್ದಾರೆ ಅವರನ್ನು ಮಾತ್ರ ಬಂಧನ ಮಾಡಲಿಕ್ಕೆ ಸಾಧ್ಯ. ಈ ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ CBIಗೆ ಆ ರೀತಿಯ
ಅಧಿಕಾರ ವ್ಯಾಪ್ತಿ ಅಥವಾ DRIಗೆ ಅದರ ಅಧಿಕಾರ ವ್ಯಾಪ್ತಿಗೆ ಇರೋದಿಲ್ಲ. ಅಂದರೆ ಇಡಿ ತನಿಖೆನ ಮಾಡೋ ಸಂದರ್ಭದಲ್ಲಿ ಹವಾಲಾದ ಟ್ರಾನ್ಸಾಕ್ಷನ್ ಮಾಡ್ತಾ ಬರ್ತದೆ. ಆ ಸಂದರ್ಭದಲ್ಲಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು ಇದೆಲ್ಲ ಕೂಡ ಇಡಿ ವ್ಯಾಪ್ತಿಗೆ ಬರೋ ಹಿನ್ನೆಲೆಯಲ್ಲಿ ಸಿಬಿಐ ಮತ್ತು DRI ಅಧಿಕಾರಿಗಳಿಗೆ ಈ ವ್ಯಾಪ್ತಿ ಬರದೇ ಇರೋ ಹಿನ್ನೆಲೆಯಲ್ಲಿ EBI ಅಧಿಕಾರಿಗಳು ಒಂದಷ್ಟು ಜನರನ್ನ ಕರೆದು ವಿಚಾರಣೆಯನ್ನ ಮಾಡಬಹುದು, ಹೇಳಿಕೆಗಳನ್ನು ಪಡ್ಕೊಳ್ಬಹುದು. ಆದರೆ ಆಸ್ತಿ ವಿಚಾರಕ್ಕೆ ಅವರು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅಂದರೆ ಇಡಿ ತನ್ನ ತನಿಖೆನ ಪ್ರಾರಂಭ ಮಾಡಿದ ಬಳಿಕ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆನ ಮಾಡಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ನಟಿ ರನ್ಯಾ ರಾವ್ಗೆ ಪ್ರಭಾವಿಗಳ ಜೊತೆಗೆ ನಂಟಿತ್ತು, ರಾಜಕಾರಣಿಗಳ ಜೊತೆಗೆ ನಂಟಿತ್ತು, ಸ್ನೇಹ ಇತ್ತು ಅಂತ ಹೇಳಿ. ಇದು ಮುಂದಿನ ದಿನಗಳಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.